ಕಂಪ್ಲಿ ತಾಲೂಕಿನ ದೇವದಾಸಿ ಮಹಿಳೆಯರು ಅಂಚೆ ಕಚೇರಿ ಆವರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಂಚೆ ಪತ್ರದ ಮುಖಾಂತರ ಇಂದು 100 ದೇವದಾಸಿ ಮಹಿಳೆಯರು 100 ಅಂಚೆ ಪತ್ರಗಳನ್ನು ತಲುಪಿಸಿದ್ದಾರೆ. ಕಳೆದ ಬಾರಿ ಮುಖ್ಯಮಂತ್ರಿಗಳು ದೇವದಾಸಿ ಮಹಿಳೆಯರ ಪಿಂಚಣಿಯನ್ನ ಹೆಚ್ಚಿಸುವುದಾಗಿ ತಿಳಿಸಿದರು. ಇಂದಿನ ದಿನದಲ್ಲಿ ಬೆಳೆ ಮತ್ತು ಬರಗಾಲದಿಂದ ತಲುಪಿಸಿದ್ದೇವೆ. ರಾಜ್ಯದ ಎಲ್ಲಾ ಗೃಹಿಣಿಯರಿಗೆ ಮಾಸಿಕ ಸಹಾಯ ನೀಡುತ್ತಿದ್ದೀರಿ. ದೇವದಾಸಿ ಮಹಿಳೆಯರಿಗೆ ಯಾಕೆ ಹೆಚ್ಚಳ ಮಾಡುತ್ತಿಲ್ಲ? ಈ ಬಜೆಟ್ನಲ್ಲಿ ತಾವು ದೇವದಾಸಿ ಮಹಿಳೆಯರ ಪಿಂಚಣಿ ಮೊತ್ತವನ್ನ 5,000ಕ್ಕೆ ಹೆಚ್ಚಿಸುವಂತೆ ಹೇಳಿದರು. ಈ ಸಂದರ್ಭದಲ್ಲಿ ಸ್ವಾಮಿ ಕಂಪ್ಲಿ ದೇವದಾಸಿ ಮಹಿಳೆ ಸಂಘದ ಅಧ್ಯಕ್ಷೆ ಹುಲಿಗೆಮ್ಮ ಹಾಗೂ ಕಂಪ್ಲಿ ತಾಲೂಕಾ ಮಟ್ಟದ ಎಲ್ಲ ದೇವದಾಸಿ ಮಹಿಳೆಯರು ಅಂಚೆ ಮೂಲಕ ಮುಖ್ಯಮಂತ್ರಿಗಳಿಗೆ ಪತ್ರ ರವಾನೆ ಮಾಡಿದರು. ಬ್ಯೂರೋ ರಿಪೋರ್ಟ್ ರಘುವೀರ್, ಸಿಟಿ ಟಿವಿ, ಕಂಪ್ಲಿ. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಸಂಘಟನೆಯಿಂದ ದೇವದಾಸಿ ಮಹಿಳೆಯರಿಗೆ ಬರೀ ಒಂದು 1,500 ರೂಪಾಯಿ ಪೆನ್ಷನ್ ಸಾಲಾಗಲ್ಲ ಅಂತಂದು ಇವತ್ತು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ದೇವದಾಸಿ ಮಹಿಳೆಯರ ಸಂಘಟನೆಯಿಂದ ಕನಿಷ್ಠ ಒಂದು 5,000 ರೂಪಾಯಿ ಪೆನ್ಷನ್ ಜಾಸ್ತಿ ಮಾಡ್ಬೇಕಂತಂದು ಇವತ್ತು ಪೋಸ್ಟ್ ಮೂಲಕ ಇವತ್ತು ಅವ್ರಿಗೆ ಗಮನಕ್ಕೆ ತರ್ತದೆ. ನಾವು ಇವತ್ತು 1,500 ರೂಪಾಯಿ ಏನು ಕೊಡ್ತಿದ್ದಾರಲ್ಲ, ಈಗ ಹಿಂದೆ ಎಲ್ಲ ಮಹಿಳೆಯರಿಗೆ 2,000 ರೂಪಾಯಿ ಅಂತಂದು ಘೋಷಣೆ ಮಾಡಿದರು. ನಾವೇನಾದರೂ ಸರ್ಕಾರ ಅಧಿಕಾರಕ್ಕೆ ಬಂದ್ರಗನೆಗೆ ನಾವು ಎಲ್ಲರಿಗೂ ಕೂಡ ಮನೆ ಹೊಡಿತೀವಿ ಅಂತಂದು 2,000 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತಂದು. ಆದರೆ ದೇವದಾಸಿ ಮಹಿಳೆಯರನ್ನ ಇವತ್ತು ಕಡೆಗಣನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರು ಕೂಡ ಮನೆಗೆ ಹಿರಿಯ ಯಜಮಾನನೇ ಅವ್ರಿಗೆ ಕೆಲವೊಂದು ದೇವದಾಸಿ ಮಹಿಳೆಯರಿಗೆ ಬರ್ತದೆ, ಕೆಲವೊಂದು ದೇವದಾಸಿ ಮಹಿಳೆಗೆ ಬರ್ತಾ ಇಲ್ಲ. ಯಾಕಂತಂದ್ರಗನೆಗೆ ಈಗ ಆಲ್ರೆಡಿ ಅವ್ರಿಗಾಲೇ ವಯಸ್ಸಾಗಿದೆ. ಮಕ್ಕಳು ಕೂಡ ಮದುವೆ ಮಾಡ್ಕೊಂಡು ಅವ್ರ ರೇಷನ್ ಕಾರ್ಡು ಕೂಡ ಬೇರೆ ಬೇರೆ ಮಾಡಿಸ್ಕೊಂಬಿಟ್ಟಿದ್ದಾರೆ. ಹಂಗಾಗೇ ಅವ್ರ ತಾಯಿನ ಫಸ್ಟ್ ಫಲಾನುಭವಿ ಇರ್ತಕ್ಕಂಥದ್ದನ್ನು ಮತ್ತು ಮಗನ ಸೊಸೆನ ಫಸ್ಟ್ ಫಲಾನುಭವಿ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಸೆಕೆಂಡು ಥರ್ಡು ಆ ಸ್ಥಾನದಲ್ಲಿ ಕೊಟ್ಟಿರ್ತಕ್ಕಂಥ ದೇವದಾಸಿ ಮಹಿಳೆಯರಿಗೆ ಅದು 2,000 ರೂಪಾಯಿ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ನಂದು ಒಂದು. ಆಮೇಲೆ ದೇವದಾಸಿ ಮಹಿಳೆಯರಿಗೆ ಇದು ಭೂಮಿ ಇಲ್ಲ. ಇವ್ರಿಗೂ 1,500 ರೂಪಾಯಿಲಿದ್ದ ಅವ್ರ ಕುಟುಂಬ ಜೀವನ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಒಂದು ಇವತ್ತು ಭೂಮಿ ಇದ್ರಿಗೇನಾಗಿ ಅವ್ರ ಕುಟುಂಬ ಕೂಡ ಆರ್ಥಿಕವಾಗಿ ಸಬಲರಾಗಕ್ಕೆ ಸಾಧ್ಯ ಆಗಕ್ಕೆ ಚಾನ್ಸ್ ಇದೆ. ಹಂಗಾಗಿನೇ ಅವ್ರು ಭೂಮಿ ಇಲ್ಲ ಎಂಬ ಕಾರಣಕ್ಕಾಗಿ ಅವರೆಲ್ಲರಿಗೂ ಕೂಡ ಕನಿಷ್ಠ ಒಂದು 5 ಎಕರೆ ಕೃಷಿ ಯೋಗ್ಯ ಭೂಮಿ ಕೊಡಬೇಕು. ಇವು ಕಂಪನಿಗಳಿಗೆ ಕೂಡ ಇವತ್ತು ಬೇರೆ ಬೇರೆ ಕಂಪನಿಗಳಿಗೆ ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಕುರ್ತಿ ಭಾಗದಾಗೆಲ್ಲ ಕೂಡ ಕನಿಷ್ಠ 1 ವರ್ಷ ಮೇಲೆ ಆದರೂ ಕೂಡ ಕಾರ್ಖಾನೆಗಳು ಭೂಮಿ ತಗೊಂಡ್ರೂ ಕೂಡ ಅವರಿಗೆ ಕಾರ್ಖಾನೆಯನ್ನು ನಡೆಸ್ತಾ ಇಲ್ಲ ಮತ್ತು ಅವರಿಗೆ ಭೂಮಿ ಕೂಡ ವಾಪಸ್ ಕೊಡ್ತಾ ಇಲ್ಲ. ಹಂಗಾಗೇ ಅಂಥ ಕಾರ್ಖಾನೆಗಳಿಗೆ ಏನು ಭೂಮಿ ಕೊಡ್ತಿದಾರಲ್ಲ, ಇವಾಗ ದೇಶಕ್ಕೆ ಅನ್ನ ಹಾಕುವಂಥ ಒಬ್ಬ ದೇವದಾಸಿ ಮಹಿಳೆಯರಿಗೆ ಇವತ್ತು ಭೂಮಿ ಕೊಟ್ಟರಿಗೇನಾಗಿ ಇವತ್ತು ನಾವು ಅವರು ಸಬಲರಾಗ ಸಾಧ್ಯ ಇದ್ದಾರೆ. ಹಂಗಾಗೇ ಇವತ್ತು ಅವರಿಗೂ ಕೂಡ 3,000 ರೂಪಾಯಿ ಏನೈತೆ 30,000 ರೂಪಾಯಿ ಪೆನ್ಷನ್ ಸಿಗ್ತದೆ, ಯಾವುದೋ ಸಹಾಯಧನ ಕೊಡ್ತಾರೆ. ಇದು ಅದನ್ನು ಸಹಾಯಧನ ಏನಿದೆಯಲ್ಲ, ಕನಿಷ್ಠ ನಾವು 2 ಲಕ್ಷ ರೂಪಾಯಿ ತನಕ ಅವರಿಗೆ ಸಹಾಯಧನ ಕೊಡ್ಬೇಕಂತ ಕೇಳ್ತಾ ಇದ್ದೀವಿ. ಯಾಕಂತಂದ್ರಗನೆಗೆ ಇವ್ರು ಕೊಡ್ತಕ್ಕಂಥ ಒಂದು 30,000 ರೂಪಾಯಿಲಿದ್ದ ಅವ್ರು ಏನು ಕೂಡ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇಲ್ಲ. ಹಂಗಾಗೇ ಒಂದು 2 ಲಕ್ಷ ರೂಪಾಯಿ ಕೊಟ್ಟರೆಗನೆಗೆ 2 ಲಕ್ಷ ರೂಪಾಯಿದಲ್ಲಿ 1 ಲಕ್ಷ ರೂಪಾಯಿ ಸಹಾಯಧನ ಕೊಡಬೇಕು, 1 ಲಕ್ಷ ರೂಪಾಯಿ ಬಡ್ಡಿ ಇಲ್ಲದಂಥ ಸಾಲವನ್ನು ಕೊಡ್ಬೇಕಂತ ನಂದು. ಮತ್ತು ಅವ್ರ ಮಕ್ಕಳು ಕೂಡ ಭಾಳಷ್ಟು ಜನ ವಿದ್ಯಾವಂತರಿದ್ದಾರೆ, ಓದಿದ್ದಾರೆ, ಅವರಿಗೂ ಕೂಡ ಉದ್ಯೋಗವೇ ಇಲ್ಲ. ಹಂಗಾಗೇ ಅವರಿಗೆ ವಿದ್ಯಾಭ್ಯಾಸ ಪ್ರಕಾರ ಅವರಿಗೆ ತರಬೇತಿ ಕೊಟ್ಟು ಅವ್ರಿಗೇನಾದರೂ ಒಂದಷ್ಟು ಉದ್ಯೋಗ ಕೊಡೋಂಗಿದ್ರೆ ಉದ್ಯೋಗ ಕೊಡಬೇಕು. ಇಲ್ಲ ಅಂತಂದ್ರಗನೆಗೆ ಅವ್ರಿಗೆ ತರಬೇತಿ ಕೊಟ್ಟು ನಿರುದ್ಯೋಗ ಭತ್ಯೆ ಕೊಡಬೇಕು. ಅವ್ರಿಗೆ ಏನಾದ್ರು ತರಬೇತಿ ಕೊಟ್ಟು ಮೊಬೈಲ್ ಶಾಪ್ ರಿಪೇರಿ ಮಾಡೋದಾಗಲಿ, TV ರಿಪೇರಿ ಮಾಡೋದಾಗಲಿ, ಅವ್ರ ಇಷ್ಟಾನುಸಾರವಾಗಿ ಅವ್ರು ಏನು ತರಬೇತಿ ಕೇಳ್ತಾರೆ ಅದ್ರ ಪ್ರಕಾರ ತರಬೇತಿ ಕೊಟ್ಟು ಕನಿಷ್ಠ ಒಂದು 5 ಲಕ್ಷ ರೂಪಾಯಿ ಸತ್ತಾಗ ಅವ್ರ ಮಕ್ಕಳಿಗೆ ಕೂಡ ಕೊಡಂಗೆ ಆಗ್ಬೇಕಂತ ನಂದು. ಆ ಉದ್ದೇಶ ಇಟ್ಕೊಂಡು ಈಗ ನೆಕ್ಸ್ಟ್ ಬಜೆಟ್ನಲ್ಲಿ ಈ ದೇವದಾಸಿ ಮಹಿಳೆಯರ ಮತ್ತು ಸರ್ವೆ ಪಟ್ಟಿಯಿಂದ ಬಿಟ್ಟು ಹೋದಂಥ ದೇವದಾಸಿ ಮಹಿಳೆಯರು ಕೂಡ ಭಾಳಷ್ಟು ಜನ ಇದ್ದಾರೆ. ಅಂಥ ಮಹಿಳೆಯರು ಕೂಡ ಇವತ್ತು ಸರ್ವೆ ಪಟ್ಟಿ ಇಲ್ಲ ಎಂಬ ಕಾರಣಕ್ಕಾಗಿ ಅವ್ರಿಗೆ ಮಕ್ಕಳು ಕೂಡ ಶಾಲೆ ಓದಿಸ್ತಾ ಇರ್ತಾರೆ. ಆದರೆ ಅವ್ರ ತಾಯಿಗೆ ದೇವದಾಸಿ ದೃಢೀಕರಣ ಪತ್ರ ಇರೋದಿಲ್ಲೇನಿಲ್ಲ.
ಶಾಲೆಯಲ್ಲಿ ಕೂಡ ನಿಮ್ಮ ತಾಯಿ ದೇವದಾಸಿ ಅಂತ ಅಂಬಕ ಏನಾದರೂ ಸರ್ಟಿಫಿಕೇಟ್ ಇದ್ರೆ ಕೊಡ್ರಿ ಅಂತ ಕೇಳ್ತಾರೆ. ಆ ಸರ್ಟಿಫಿಕೇಟ್ ಕೂಡ ಸಹ ಸರ್ಕಾರ ಕೊಡೋಕೆ ಆಗ್ತಾ ಇಲ್ಲ. ಹಂಗಾಗಿನೇ ನಾವು ಕೂಡ ಕೇಳ್ತಾ ಇದೀವಿ, ಆ ದೇವದಾಸಿ ಮಹಿಳೆಯರೆಲ್ಲರನ್ನು ಸರ್ವೆ ಮಾಡಿ ಈಗಿರ್ತಕ್ಕಂಥ ಏನು ಸೌಲಭ್ಯಗಳೇನು ಮಾಜಿ ದೇವದಾಸಿಗಳಿಗೆ ಏನು ಸಿಗ್ತೈತಲ್ಲ ಹಂಗೆ ಅವರಿಗೂ ಕೂಡ ಅವ್ರಿಗೆ ಕೂಡ ಸವಲತ್ತು ಸಿಗಬೇಕು. ಮತ್ತು ಮಕ್ಕಳು ಕೂಡ ಸರ್ಕಾರನೇ ಓದಿಸೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು. ಯಾಕಂತಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಓದ್ಸಕ್ಕಂತ ಆಗೋದಿಲ್ಲ. ಯಾಕಂತಂದ್ರೆ ಗಂಡ ಹೆಂಡತಿ ದುಡಿದ್ರು ಕೂಡ ಮಕ್ಕಳನ್ನ ಓದಿಸಲಾರ್ದಂಥ ಪರಿಸ್ಥಿತಿ ಇದೆ. ಹಂಗಾಗಿಯೇ ಆ ಮಹಿಳೆ ಒಂದೇ ಕುಟುಂಬದಲ್ಲಿ ಆ ಮಹಿಳೆ ದುಡಿದು ಕುಟುಂಬ ನಿರ್ವಹಣೆ ಮಾಡೋಂಥ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಓದ್ಸೋಕ್ಕಾಗೋದಿಲ್ಲ. ಸರ್ಕಾರ ಮಕ್ಕಳು ಎಲ್ಲೇ ತಕೊಂಡು ಓದ್ತಾರ ಅಲ್ಲೇ ತಕೊಂಡು ಕೂಡ ಮಕ್ಕಳನ್ನ ಓದಿಸ್ಬೇಕಂತ ಈ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಇವೆಲ್ಲ ಬೇಡಿಕೆಗಳು ಈಡೇರಿಸ್ಬೇಕಂತ ಇವತ್ತು ನಾವು ಮುಖ್ಯಮಂತ್ರಿ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಇಲ್ಲಿರುವಂಥ ಪರಿಸ್ಥಿತಿ ಏನಾಗಿದೆ ಅಂದರೆ ಬಡ ವಿದ್ಯಾರ್ಥಿಗಳಿದ್ದಾರೆ, ಬಡ ಮಕ್ಕಳಿದ್ದಾರೆ. ಅವರಿಗೆಲ್ಲ ತಾಯಿ ತಂದೆ ಇಲ್ಲದಿರೋದ್ರಿಂದ ದೇವದಾಸಿಯರು ಅವ್ರನ್ನ ಹೆಂಗೆ ಸಾಕೊಳ್ಳಿಕ್ಕೆ ಭಾಳ ಕಷ್ಟ ಆಗಿರೋದ್ರಿಂದ ಅವರಿಗೆ ಇವಾಗ ಸಾಹೇಬ್ರು ಹೇಳಿದ್ರು ಒಂದು ಮಾತು, ಅವರು ವಿದ್ಯಾಭ್ಯಾಸ ಕಲಿಸಿರ್ತಾರೆ, ಬಡ ರೀತಿಯಿಂದ ಹೋಗಿರ್ತಕ್ಕಂಥ ಮುಂದೆ ಅವರಿಗೆ ಉದ್ಯೋಗವಾಗಿರಲಿ ಕಲ್ಪಿಸ್ಕೊಡುವಂಥ ಯಾವುದೇ ರೀತಿ ಸರ್ಕಾರದಿಂದ ಯಾವುದೇ ರೀತಿ ಮಂಡಿಸಿಲ್ಲ. ಹಾಗಾಗಿ ಇರೋದ್ರಿಂದ ಇವರಿಗೆ ಪಿಂಚಣಿ ತಿಂಗಳಿಗೆ 1500 ಇಂದ 2000 ಬಂದರೂ ಕೂಡ ಅವ್ರು ಯಾವುದೇ ರೀತಿ ಇರುವಂಥ ಗ್ರಾಸರಿ ಆಗಿರಲಿ ಯಾವುದೇ ರೀತಿ ಸಲ್ಲಲ್ಲ ಅವರಿಗೆ. ಹಂಗಾಗಿರೋದ್ರಿಂದ ಇವರಿಗೆ ಮಹಿಳೆಯರಿಗೆ ವಯಸ್ಸಾದವರಿದ್ದಾರೆ, ಇನ್ನು ಅಲ್ಪ ವಯಸ್ಸಿನಲ್ಲಿರುವಂಥವ್ರು ಎಲ್ಲರೂ ಇದ್ದಾರೆ. ಅವ್ರ ಮಕ್ಕಳು ಅವ್ರನ್ನೆಲ್ಲ ಅವರು ಜೀವನದಾಗ ಕಲ್ಪಿಸ್ಕೊಳ್ಬೇಕಪ್ಪ ಅಂತಂದರೆ ಸರ್ಕಾರದಿಂದ ಈ ರೀತಿ ಮನವಿಗಳು ಹಾಗೂ ನಾನಾ ರೀತಿ ಸ್ಟ್ರೈಕ್ಗಳು ಬೆಂಗಳೂರಿನಲ್ಲಿ ಆಗಿರಲಿ, ಬಳ್ಳಾರಿ ಜಿಲ್ಲೆ ಆಗಲಿ, DC ಆಫೀಸ್ಗಳ ಮುಂದೆ ಆಗಿರಲಿ ಎಲ್ಲ ರೀತಿಯಿಂದ ಮಾಡಿದರೂ ಕೂಡ ಯಾವುದೇ ರೀತಿ ಪ್ರಯೋಜನಗಳಾಗಿಲ್ಲ. ಹಾಗಾಗಿ ಈ ರೀತಿ ಪೋಸ್ಟ್ ಕಾರ್ಡ್ ಮೂಲಕ ಎಲ್ಲರಿಗೂ ಇವರು ಜಾಗೃತಿ ಮೂಡಿಸೋದ್ರ ಮೂಲಕ ಈ ರೀತಿ ಮಾಡ್ತಾ ಇದ್ದಾರೆ.